ಹಲೋ ನಮಸ್ಕಾರ, ನಾನು ನಿಮ್ಮ ಚಂದ್ರು. ನಾನು ಇವತ್ತು ಮಾತಾಡ್ತಿರೋದು ಸಾಮಾನ್ಯ ಮೆಕ್ಯಾನಿಕ್ನ ಬಗ್ಗೆ. ಇವತ್ತು ನಾನು ನನ್ನ ಆಟೋವನ್ನು ರಿಪೇರಿ ಮಾಡಿಕೊಳ್ಳಲು ಗ್ಯಾರೇಜಿಗೆ ಬಂದಿದ್ದೆ. ಹಲವರಿಗೆ ಇದು ಸಾಮಾನ್ಯ ಕೆಲಸ ಅಂತ ಅನಿಸಬಹುದು, ಆದರೆ ನನ್ನಂಥ ಆಟೋ ಚಾಲಕನಿಗೆ ಇದು ತುಂಬ ದೊಡ್ಡ ವಿಷಯ. ಯಾಕಂದರೆ ಈ ಆಟೋ ಕೇವಲ ಒಂದು ಗಾಡಿ ಅಲ್ಲ, ಇದೇ ನನ್ನ ಮನೆಯ ಹೊಟ್ಟೆ ತುಂಬಿಸುವ ಸಾಧನ, ಇದೇ ನನ್ನ ಮಕ್ಕಳ ಭವಿಷ್ಯ, ಇದೇ ನನ್ನ ಕುಟುಂಬದ ನಂಬಿಕೆ. ಒಂದು ದಿನ ಆಟೋ ಕೆಟ್ಟು ನಿಂತರೆ ಆ ದಿನ ನನ್ನ ಆದಾಯವು ನಿಂತಂತೆ. ಆಗ ನನ್ನ ಮನಸ್ಸಿಗೆ ಮೊದಲು ನೆನಪಾಗುವುದು ಒಬ್ಬನೇ ಒಬ್ಬ ವ್ಯಕ್ತಿ, ನನ್ನ ಮೆಕ್ಯಾನಿಕ್. ಬಹಳ ಜನರಿಗೆ ಮೆಕ್ಯಾನಿಕ್ ಅಂದರೆ ಗ್ರೀಸ್ ಹಿಡಿದ ಬಟ್ಟೆ, ಕಪ್ಪಾದ ಕೈ, ಎಣ್ಣೆಯ ವಾಸನೆ ಅಷ್ಟೇ ಕಾಣಿಸುತ್ತದೆ. ಆದರೆ ನನಗೆ ಅವನು ಕಾಣುವುದು ಬೇರೆ ರೀತಿಯಲ್ಲಿ. ನನಗೆ ಅವನು ಒಬ್ಬ ಡಾಕ್ಟರ್. ಹೇಗೆ ಒಬ್ಬ ಡಾಕ್ಟರ್ ಒಬ್ಬ ಮನುಷ್ಯನನ್ನು ಉಳಿಸುತ್ತಾನೋ, ಹಾಗೆ ಮೆಕ್ಯಾನಿಕ್ ನನ್ನ ಆಟೋಗೆ ಜೀವ ಮತ್ತೆ ತುಂಬುತ್ತಾನೆ. ಒಂದು ಚಿಕ್ಕ ಸದ್ದು ಕೇಳಿದರೂ ಎಂಜಿನ್ನಲ್ಲಿ ಏನಾಗಿದೆ ಅಂತ ಅರ್ಥ ಮಾಡಿಕೊಳ್ಳುವ ಅನುಭವ ಅವನದು. ನಾವು ಗಮನಿಸಿದ ಸಮಸ್ಯೆಯನ್ನು ಅವನ ಕ್ಷಣದಲ್ಲಿ ಗುರುತಿಸುತ್ತಾನೆ. ನಾವು ಚಾಲಕರು ಬೆಳಗಿಂದ ರಾತ್ರಿ ತನಕ ದುಡಿದು ಮನೆ ನಡೆಸಿದ್ದೇವೆ, ಆದರೆ ನಮ್ಮ ದುಡಿಮೆಗೆ ಬಲ ಕೊಡುವವನು ಆ ಮೆಕ್ಯಾನಿಕ್. ಆದರೆ ಅವನು ಮಾತು ಕಡಿಮೆ, ಕೆಲಸ ಹೆಚ್ಚು ಮಾಡುತ್ತಾನೆ. ಬಿಸಿಲು, ಮಳೆ, ಧೂಳು, ಎಂಜಿನ್ ಎಷ್ಟು ಕೆಟ್ಟಿದ್ದರೂ ಅವನು ತಾಳ್ಮೆಯಿಂದ ಕೆಲಸ ಮಾಡುತ್ತಾನೆ. ಅವನ ಕೆಲಸ ಮುಗಿದ ನಂತರ ನಾನು ಆಟೋ ಸ್ಟಾರ್ಟ್ ಮಾಡಿದಾಗ ಕೇಳುವ ಎಂಜಿನ್ ಸದ್ದು, ಅದು ನನಗೆ ಕೇವಲ ಎಂಜಿನ್ ಸದ್ದು ಅಲ್ಲ, ನಿನ್ನ ಜೀವನ ಮತ್ತೆ ಶುರುವಾಗಿದೆ ಎನ್ನುವ ಶಬ್ದ. ಆಟೋ ಓಡಿಸುವವನು ನಾನು ಇರಬಹುದು, ಆದರೆ ಆ ಆಟೋ ಓಡುವಂತೆ ಮಾಡುವವನು ನನ್ನ ಮೆಕ್ಯಾನಿಕ್. ಕೈಯಲ್ಲಿ ಸ್ಪಾನರ್ ಇರಬಹುದು, ಆದರೆ ನಮ್ಮ ಜೀವನದ ಚಕ್ರ ತಿರುಗಿಸುವ ಶಕ್ತಿ ಕೂಡ ಅದೇ ಕೈಯಲ್ಲಿದೆ. ಇಂತಹ ದುಡಿಯುವ ಪ್ರತಿಯೊಬ್ಬ ಮೆಕ್ಯಾನಿಕ್ಗಳ ಹೃದಯಪೂರ್ವಕ ಗೌರವ. ಕೊನೆಯದಾಗಿ ಒಂದು ಮಾತು, ಗ್ರೀಸ್ ಹಿಡಿದ ಕೈಗಳನ್ನು ನೋಡಿ ಯಾರನ್ನು ಅಳೆಯಬೇಡಿ. ಆ ಕೈಗಳಿಂದ ಎಷ್ಟೋ ಕುಟುಂಬಗಳ ಬದುಕು ಓಡುತ್ತಿದೆ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ನಿಜವಾದ ಬದುಕಿನ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.